ಚಿನ್ನ ಖರೀದಿ ಬಗ್ಗೆ ಮಾತ್ರ ಪ್ರಧಾನಿ ಮೋದಿ ಅವರು ಕರೆ ಕೊಟ್ಟಿರಲಿಲ್ಲ. ಪೆಟ್ರೋಲ್ ಡೀಸೆಲ್ ಅನ್ನು ಮಿತವ್ಯಯವಾಗಿ ಬಳಸಿ ಅಂತ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ರು. ಅದರ ರಿಸಲ್ಟ್ ನಾವೀಗ ನೋಡ್ತಾ ಇದ್ದೀವಿ. ದೇಶದ ಆರ್ಥಿಕತೆ ಸುಧಾರಿಸಲು ಮೋದಿ ಮಿತವ್ಯಯ ಮಂತ್ರವನ್ನು ಜಪಿಸಿದರು. ಮಿತವ್ಯಯಕ್ಕೆ ಪ್ರಧಾನಿ ಮೋದಿಯೇ ಮೊದಲ ಹೆಜ್ಜೆಯನ್ನ ಇಟ್ಟಿದ್ದಾರೆ. ಅವರಿಂದನೇ ಶುರು. ಎಸ್ಪಿಜಿ ಭದ್ರತಾ ಪಡೆ ವಾಹನಗಳ ಸಂಖ್ಯೆಯನ್ನು 50% ಕಡಿತ ಮಾಡಿಕೊಂಡಿದ್ದಾರೆ. ಮೋದಿ ಬೆಂಗಾವಲು ವಾಹನಗಳ ಕಡಿತಕ್ಕೆ ಎಸ್ಪಿಜಿ ಸೂಚನೆಯನ್ನು ಕೂಡ ಈಗಾಗಲೇ ರವಾನೆ ಮಾಡಿರ್ತಕ್ಕಂಥದ್ದು. ಇಂಧನ ಉಳಿತಾಯಕ್ಕೆ ಕರೆ ಕೊಟ್ಟಿದ್ದಾರೆ ಪ್ರಧಾನಿ ಮೋದಿ ಅವರು. ಅವರ ಭದ್ರತಾ ವಾಹನಗಳೇನಿತ್ತು, ಕಾನ್ವೆ ಅಂತ ಹೇಳ್ತೀವಲ್ಲ, ಸೊ ಈಗ ಮೋದಿ ಹಾದಿಯನ್ನು ತುಳಿತಾರ ರಾಜ್ಯದ ಸಿಎಂ, ಡಿಸಿಎಂ ಮತ್ತು ಕೇಂದ್ರ ಸಚಿವರು ಅಂತ ಐ ಥಿಂಕ್ ಗೃಹ ಸಚಿವ ಅಮಿತ್ ಶಾ ಅವರು ಕೂಡ ಕಡಿತ ಮಾಡ್ಕೊಂಡಿದ್ದಾರೆ. ಮೊದಲು ಪ್ರಧಾನಿ ಮೋದಿ ಮಾಡಿ ತೋರಿಸ್ಲಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು ಮೊನ್ನೆ. ಆಯ್ತಪ್ಪ, ನೀವೆಲ್ಲ ಕಡಿಮೆ ಮಾಡ್ಕೊಳ್ಳಿ, ಆಮೇಲೆ ನಾವು ಮಾಡ್ತೀವಿ ಅಂತ. ಈಗ ಪ್ರಧಾನಿ ಮೋದಿಯವರೇ ಶುರು ಮಾಡಿದ್ದಾರೆ. ಇದಕ್ಕೆ ಓಂಕಾರ ಹಾಕಿದ್ದಾರೆ. ಕೇಂದ್ರದ ಸಚಿವರುಗಳು ಕೂಡ ಕೆಲವರು ತಮ್ಮ ಕಾನ್ವೆ ಕಡಿತಗೊಳಿಸ್ಕೊಂಡಿದ್ದಾರೆ. ಹಾಗಾದರೆ ರಾಜ್ಯದಲ್ಲೂ ಕೂಡ ಇದು ಜಾರಿಗೆ ಬರುತ್ತಾ, ಏನು ಮಾಡ್ತಾರೆ ನನ್ನ ಪ್ರಕಾರ BJP ಅಧಿಕಾರದಲ್ಲಿರ್ತಕ್ಕಂಥ ಎಲ್ಲ ರಾಜ್ಯಗಳಲ್ಲೂ ಇದು ಇಂಪ್ಲಿಮೆಂಟ್ ಆಗುತ್ತೆ. BJP ಏತರ ಪಕ್ಷಗಳು ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಏನು ಮಾಡ್ತಾರೆ, ಮೋದಿಯವರ ಕರೆಗೆ ಹೋಗೊಡ್ತಾರಾ, ಇಲ್ಲ ನಿಮ್ಮ ಪಾಡಿಗೆ ನೀವು ನಮ್ಮ ಪಾಡಿಗೆ ನಾವು ಅಂತ ಇವರು ಮಾಮೂಲಿ ಯಥಾಸ್ಥಿತಿಯನ್ನು ಕಾಯ್ದುಕೋತಾರ ಗೊತ್ತಿಲ್ಲ. ಸದ್ಯಕ್ಕಂತೂ ಇವಾಗ ಮೋದಿಯವರ ಹೇಳಿಕೆ ಒಂದೊಂದೇ ಜಾರಿ ಆಗ್ತಾ ಇರತಕ್ಕಂಥದ್ದನ್ನು ಗಮನಿಸ್ಕೋತಾ ಇದ್ದೀವಿ. ಇಂಧನ ಉಳಿತಾಯಕ್ಕೆ ಬೆಂಗಾವಲು ಪಡೆ 50% ಇಳಿಕೆ ವಿಚಾರ. ಪ್ರಧಾನಿ ಮೋದಿ ಬೆನ್ನಲ್ಲೇ 2 ರಾಜ್ಯಗಳ ಸಿಎಂಗಳಿಂದಲೂ ಕೂಡ ಈಗ ಈ ಕ್ರಮ ಆಗಿದೆ. ನೋಡಿ, ಒಬ್ಬೊಬ್ಬರೇ ಶುರು ಮಾಡ್ತಾರೆ. UP ಮತ್ತು ಮಧ್ಯಪ್ರದೇಶ ಸಿಎಂಗಳಿಂದ ಬೆಂಗಾವಲು ಪಡೆ ಇಳಿಕೆ. ಉತ್ತರ ಪ್ರದೇಶ್ ಮತ್ತು ಮಧ್ಯಪ್ರದೇಶ್ ತಮ್ಮ ಬೆಂಗಾವಲು ಪಡೆಯಲಿದ್ದ 50% ಕಾರುಗಳಿಗೆ ಈಗ ಬ್ರೇಕ್ ಅನ್ನ ಹಾಕಿದ್ದಾರೆ. ಪ್ರಧಾನಿ ಹಾದಿಯನ್ನ ಹಿಡಿದಿದ್ದಾರೆ BJP ಆಡಳಿತದ ರಾಜ್ಯಗಳ ಸಿಎಂ. ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಎಲ್ಲ ರಾಜ್ಯಗಳಲ್ಲೂ, ನಾನು ಹೇಳಿದ್ನಲ್ಲ, BJP ಅಧಿಕಾರದಲ್ಲಿರ್ತಕ್ಕಂಥ ಬಹುತೇಕ ಎಲ್ಲ ರಾಜ್ಯಗಳಲ್ಲೂ ಇದು ಇಂಪ್ಲಿಮೆಂಟ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ರವೀಶ್ ಅವರಿಂದ ಪಡ್ಕೊಳ್ಳೋಣ. ರವೀಶ್, ಈಗ ನುಡಿದಂತೆ ನಡೆದಿದ್ದೀವಿ ಅಂತಾರಲ್ಲ, ಅದೇ ರೀತಿ ಪ್ರಧಾನಿ ಮೋದಿಯವರೇ ಶುರು ಮಾಡಿದ್ದಾರೆ. ತಮ್ಮ SPG 50% ಕಡಿಮೆ ಮಾಡ್ಕೊಂಡಿದ್ದಾರೆ. ಬೇರೆ ರಾಜ್ಯಗಳ ಸಿಎಂ ಕಡಿಮೆ ಮಾಡ್ಕೊಂಡಿದ್ದಾರೆ ತಮ್ಮ ಬೆಂಗಾವಲು ಪಡೆಯನ್ನು. ಈಗ ನಮ್ಮ ರಾಜ್ಯದ ಕಥೆ ಏನು ಅಂತ ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು. ಮೊದಲು ಅವ್ರು ಮಾಡಿ ತೋರಿಸ್ಲಿ ಅಂತ. ಇಲ್ಲೂ ಆಗುತ್ತಾ, ಇಂಪ್ಲಿಮೆಂಟ್ ಆಗುತ್ತಾ ಅಂತ? ಅರವಿಂದ್, ಖಂಡಿತವಾಗಿಯೂ ಕೂಡ ಪ್ರಧಾನಿ ಕರೆ ಕೊಟ್ಟಂತಹ ಸಂದರ್ಭದಲ್ಲಿ ಸಾಕಷ್ಟು ಒಂದು ರೀತಿಯಲ್ಲಿ ಆಕ್ಷೇಪಗಳು ಕೇಳಿ ಬಂದಿತ್ತು. ಅಂದ್ರೆ ವಿರೋಧ ಪಕ್ಷಗಳಿಂದ ಮೊದಲು ಅವರು ಮಾಡಿ ತೋರಿಸ್ಬೇಕಾಗತ್ತೆ. ವಿದೇಶ ಪ್ರವಾಸವನ್ನು ಅವ್ರು ನಿಲ್ಲಿಸ್ಲಿ, ಅವರು ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ವರ್ಕ್ ಫ್ರಮ್ ಆಫೀಸ್ ಅಂತ ಅವ್ರು ಮಾಡಿ ತೋರಿಸ್ಲಿ, ಮತ್ತೆ ಅವರ ಬೆಂಗಾವಲು ವಾಹನಗಳ ಒಂದು ಕಡಿತ ಮಾಡಲಿ, ಈ ರೀತಿ ಆಕ್ಷೇಪಗಳನ್ನ ಎತ್ತಿದ್ರು. ಹಾಗಾಗಿ ಎಲ್ಲ ಒಂದ್ ಕಡೆ ನಾನು ಹೇಳದಂತ ಒಂದು ಸಲಹೆ ಜೊತೆಗೆ ಒಂದು ಮೆಸೇಜ್ ಏನಿದೆ, ಆ ಮೆಸೇಜನ್ನು ಮೊದಲು ನಾನೇ ಪಾಲನೆ ಮಾಡಿದ್ರೆ ಬೇರೆಯವರಿಗೆ ಒಂದು ರೀತಿಯಲ್ಲಿ ಉತ್ತೇಜನ ಆಗ್ಬೋದು ಅನ್ನೋ ದೃಷ್ಟಿಯಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಹೆಜ್ಜೆಯನ್ನು ಇಟ್ಟಿದ್ದಾರೆ. ಅಂದರೆ ಏನು ಆ ಒಂದು ಹೈದರಾಬಾದ್ನಲ್ಲಿ ಒಂದು ಕರೆಯನ್ನು ಕೊಟ್ಟರು, ಅದಾದ ಬಳಿಕ SPGಗೆ ಸೂಚನೆಯನ್ನು ಕೊಟ್ಟಿದ್ರು. SPG ಅವರಿಗೆ 50% ವೆಹಿಕಲನ್ನು ಇಳಿಸಬೇಕು ಅಂತ. ಅಂದರೆ 50% ವೆಹಿಕಲ್ ಇಳಿಸಿದ ತಕ್ಷಣ ದೊಡ್ಡ ಮಟ್ಟದಲ್ಲಿ ಏನೋ ಉಳಿತಾಯ ಆಗ್ಬಿಡುತ್ತೆ ಅಂತಲ್ಲ, ಒಂದು ಮೆಸೇಜನ್ನು ಒಂದು ರೀತಿಯಲ್ಲಿ ಪಾಸ್ ಮಾಡೋದಕ್ಕೆ ಈ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅಂದರೆ ಉದಾಹರಣೆಗೆ ಎಲ್ಲ ಒಂದು ಕಡೆ ಒಂದು 10 ವೆಹಿಕಲ್ ಇದ್ದರೆ 10 ವೆಹಿಕಲಲ್ಲಿ ಒಂದು ವೆಹಿಕಲಲ್ಲಿ SPGಗಳು 4 ಜನ 3 ಜನ ಈ ರೀತಿ ಕೂತ್ಕೊಂಡ್ರೆ, ಉಳಿದಂಥ ಸಂದರ್ಭದಲ್ಲಿ ಎಲ್ಲ ಒಂದು ಕಡೆ ಕಟ್ ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 5 ಜನ 6 ಜನ ಒಂದೇ ವೆಹಿಕಲಲ್ಲಿ ಕೂತ್ಕೊಳ್ಳೋದು. ಅಂದರೆ 50% ಕಟ್ ಆಫ್ ಮಾಡಿದಂಥ ಸಂದರ್ಭದಲ್ಲಿ ಆ ರೀತಿಯ ಒಂದು ಸೂಚನೆಯನ್ನು ಕೊಡಲಾಗಿದೆ. ಅಂದರೆ ಭದ್ರತೆಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ರಾಜಿ ಆಗೋದಿಲ್ಲ, ಆ ವಿಚಾರದಲ್ಲಿ ಆಗಬಾರ್ದು ಅಂತ ಕೂಡ ಸೂಚನೆ ಕೊಡೋದ್ರ ಜೊತೆಗೆ ವೆಹಿಕಲ್ಗಳನ್ನು ಕಟ್ ಮಾಡಬೇಕು ಅನ್ನೋ ಸೂಚನೆ ಹೋಗಿರ್ತಕ್ಕಂಥ ಅದನ್ನು ಪಾಲನೆ ಮಾಡಿದ್ದಾರೆ. ಜೊತೆಗೆ BJPಯ 2 ಮುಖ್ಯಮಂತ್ರಿಗಳು ಕೂಡ ಒಂದು ಉತ್ತರ ಪ್ರದೇಶ ಮತ್ತು ಮಧ್ಯಪ್ರದೇಶ ಮುಖ್ಯಮಂತ್ರಿಗಳು ಪಾಲನೆ ಮಾಡಿದ್ದಾರೆ. ಈಗ ಡಿ.ಕೆ. ಶಿವಕುಮಾರ್ ಅವರು ಮೊನ್ನೆ ಒಂದು ಮಾತನ್ನು ಹೇಳಿದ್ರು, ಪ್ರಧಾನಿ ಅವರು ಶುರು ಮಾಡಲಿ, ಅವರು ವಿದೇಶ ಪ್ರವಾಸಕ್ಕೆ ಹೋಗ್ತಿದ್ರಲ್ಲ, ಅವರು ಖರ್ಚು ಮಾಡೋದನ್ನು ನಿಲ್ಲಿಸಲಿ, ಫ್ಲೈಟಲ್ಲಿ ಅವರು ಓಡಾಡ್ತಾರಲ್ಲ ಅದನ್ನು ನಿಲ್ಲಿಸಲಿ, ಈ ರೀತಿಯ ಹೇಳಿಕೆಯನ್ನು ಕೊಟ್ಟಿದ್ರು. ಹಾಗಾಗಿ ಈಗ ಪ್ರಧಾನಿಯವರು ಈ ಕೆಲಸವನ್ನು ಮಾಡಿದ್ದಾರೆ. CM ಮತ್ತು DCM ಕೂಡ ಕಟ್ ಆಫ್ ಮಾಡ್ತಾರ ಕರ್ನಾಟಕದಲ್ಲೂ ಕೂಡ ಕಾದು ನೋಡಬೇಕಾಗತ್ತೆ. ಅದ್ರ ಜೊತೆಗೆ ಕೇಂದ್ರ ಸಚಿವರ ಆದಿಯಾಗಿ ಎಲ್ಲರೂ ಕೂಡ, ಅಂದರೆ ಕೇಂದ್ರ ಸಚಿವರು ಕೂಡ ಈ ಒಂದು ವಿಚಾರದಲ್ಲಿ ಮಿತವ್ಯಯವನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಜೊತೆಗೆ ರಾಜ್ಯದ ಸಚಿವರು, ಆಫೀಸರ್ಸ್ಗಳು ಎಲ್ಲರೂ ಕೂಡ ಈ ಒಂದು ಮಿತವ್ಯಯಕ್ಕೆ ಮುಂದಾಗ್ತಾರಾ ಇಲ್ವೋ ಅನ್ನೋದು ಕೂಡ ಕಾದು ನೋಡಬೇಕು. ಅರವಿಂದ್, ಥ್ಯಾಂಕ್ ಯು ರವೀಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ನಾನೇ ಹೇಳಿಕೆ ಕೊಟ್ಟಿದ್ದೆ, ನಾನೇ ಅದನ್ನು ಇಂಪ್ಲಿಮೆಂಟ್ ಮಾಡಿದ್ದೀನಿ ಅಂತಕ್ಕಂಥ ಮೆಸೇಜ್ ಮೋದಿ ಅವರಿಂದ.